ಶಾರದಾ 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 ಯಾಕಮ್ಮ? ಏನ್ರಮ್ಮ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ಲು? ಸ್ವಾಮಿ, ಶಾರದಾ ಟಿವಿನಲ್ಲಿ ಬಂದ ಆಕ್ಸಿಡೆಂಟ್ ನೋಡ್ತಾ ನೋಡ್ತಾ ಪ್ರಜ್ಞೆ ತಪ್ಪೆ ಬಿದ್ಬಿಟ್ಲು. ಓ ಸರಸ್ವತಿ, ಡಾಕ್ಟರ್ ಫೋನ್ ಮಾಡಮ್ಮ. ಶಾರದಾ, ಶಾರದಾ ಏನಾಯ್ತಮ್ಮ? ಶಾರದಾ ಇಲ್ಲ, ನನ್ನ ಶಾರದಾ ಅಲ್ಲ, ನನ್ನ ಹೆಸರು ಸಂಪಿಗೆ ಅಂತ. ನಾನು ಇಲ್ಲಿಗೆ ಹೇಗೆ ಬಂದೆ? ನೀವೆಲ್ಲ ಯಾರು? ನೋಡಮ್ಮ, ಇದು ಶಾರದಾ ಆಶ್ರಮ ಅಂತ. 8 ವರ್ಷಗಳ ಹಿಂದೆ ನೀ ನಮಗೆ ನದಿ ಹತ್ರ ಸಿಕ್ಕರೆ ಆಗ ನಾವು ನಿನ್ನ ಬಗ್ಗೆ ವಿಚಾರಿಸಿದ್ದಕ್ಕೆ ನಿನ್ನಿಂದ ಉತ್ತರ ಏನೂ ಸಿಗಲಿಲ್ಲ. ಅದಕ್ಕೆ ನಾವು ಶಾರದಾ ಅಂತ ಈ ಆಶ್ರಮದ ಹೆಸರನ್ನೇ ನಿನಗಿಟ್ಟು ಕರೆದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ಈ ಆಶ್ರಮ ಸೇವೆ ಮಾಡ್ಕೊಂಡು ಬಂದಿದ್ಯಮ್ಮ. ಈಗ ನಿನಗೆ ಹಳೆ ನೆನಪು ಮತ್ತೆ ಬಂದಿದೆ ಅಂತ ಕಾಣಿಸುತ್ತೆ. ಈಗಲಾದರೂ ಹೇಳಮ್ಮ, ನೀನು ಯಾರು, ಎಲ್ಲಿಂದ ಬಂದೆ, ನೀನು ಏನಾಗಿತ್ತು ಅಂತ? ಜಮೀನ್ದಾರ ಮಗನ ಆಸ್ಪತ್ರೆಗೆ ಸೇರ್ಸೋಕೆ ಬೆಂಗಳೂರಿಗೆ ಬಂದಿದ್ದೆ. ಊರಿಗೆ ವಾಪಸ್ ಹೋಗುವಾಗ ಬಸ್ ಆಕ್ಸಿಡೆಂಟ್ ಆಯಿತು. ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ. ಯಾವ ಊರಿಗೆ ಹೋಗ್ತಿದ್ಯಮ್ಮ? ನಮ್ಮೂರು ರಾಂಪುರಕ್ಕೆ. ನನ್ನ ಈಗಲೇ ಊರಿಗೆ ಕಳಿಸ್ಕೊಡಿ. ಯಾರು ನೀವು? ಅಪ್ಪ ಅಮ್ಮ ಇಲ್ಲೊಬ್ರು ಮನೆಗೆ ನಾಮಕರಣಕ್ಕೆ ಹೋಗಿದ್ದಾರೆ. ನಿಮ್ಗೇನ್ ಬೇಕು? ನಿನ್ನ ಹೆಸರೇನಮ್ಮ? ಮೀನಾ. ಬನ್ನಿ ಒಳಗಡೆ. ಮೀನಾ, ನನಗೊಂದು ಲೋಟ ನೀರು ತರ್ತೀಯಮ್ಮ? ಹ್ಞೂ ತರ್ತೀನಿ. ನಿನ್ನ ತಂಗಿ ಸಂಸಾರ ಸ್ವರ್ಣ ಸಂಸಾರ ಆಗ್ಬೇಕಾದ್ರೆ ಸತ್ತು ಹೋದ ಸಂಪಿಗೆ ಬದುಕಿರಬಾರ್ದು, ಸತ್ತು ಹೋಗ್ಲೇಬೇಕು. ಸಂಪಿಗೆ, ನೀನು ನೀನು ಇನ್ನು ಬದುಕಿದೀಯಾ? ನಾವೆಲ್ಲ ನೀನು ಸತ್ತು ಹೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ವಿ. ಸಂಪ್ಯವ್ವ, ಸಂಪ್ಯವ್ವ, ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಮುದ್ದು ಕೃಷ್ಣ, ನನ್ನ ಹೆಂಡತಿ ಸುನೀತಾ, ನನ್ನ ಮಗ ರಾಜೇಶ್. ಸಂಪ್ಗೆ, ನಿನ್ ದೊಡ್ಡ ಗುಣ ತಿಳ್ಕೊಳ್ದೆ ನಾನು ನಿನ್ನನ್ನು ತುಂಬಾ ತಪ್ಪು ತಿಳ್ಕೊಂಡಿದ್ದೆ. ನೀನ್ ಮನ್ಸು ಮಾಡದೆ ಹೋಗಿದ್ದಿದ್ರೆ ಇವ್ರು ಖಂಡಿತ ಗುಣವಾಗ್ತಿರ್ಲಿಲ್ಲ, ನಮ್ಮ ಸಂಸಾರನೂ ಒಂದುಗೂಡ್ತಿರ್ಲಿಲ್ಲ. ನಿನ್ನಿಂದ ನನ್ನ ಮಾಂಗಲ್ಯ ಉಳಿತು. ಮುದ್ದು ಕೃಷ್ಣ, ಈಗ ಜಮೀನ್ದಾರ ಬದುಕಿದ್ದಿದ್ರೆ ನಿನ್ನ ಈ ಸ್ಥಿತಿಲಿ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಸರಿಯಾದ ಸಮಯಕ್ಕೆ ನಾನು ಈ ತೋಟದ ದಾರಿಲಿ ಬರದೇ ಇದ್ದಿದ್ರೆ ಎಂಥ ಅನಾಹುತ ಆಗ್ಬಿಡ್ತಿತ್ತು. ನಿನ್ನ ಸಾವಿನ ನಿರ್ಧಾರಕ್ಕೆ ನಾನೇ ಕಾರಣ ಅಂತ ನನಗನ್ನಿಸ್ತಾ ಇದೆ. ಜಮೀನ್ದಾರರ ಮನೆ ಮೇಲಿನ ಅಭಿಮಾನದಿಂದ ನಿನ್ನ ಬಾಳಿಗೆ ನೀನೇ ಬಿರುಗಾಳಿ ಆಗ್ಬಿಟ್ಟೆ. ನೋಡು ಸಂಪಿಗೆ, ನೀನು ಸಾಯಬಾರ್ದು.
ಖಂಡಿತ ನೀ ಸಾಯ್ಬಾರ್ದು. ಹೌದ್ರವ್ವ, ಊರವರೆಲ್ಲ ನೀವು ಚಿಕ್ಕದಣಿಯವ್ರ ಜೊತೆ ಓಡೋಗವ್ರೆ ಅಂತ ತೆಪ್ಪು ತಿಳ್ಕೊಂಡವ್ರೆ. ಊರವ್ರೆ ಏನು, ರಾಜಣ್ಣ, ನಿಮ್ಮ ತಂದೆ ತಾಯಿ ಎಲ್ಲರೂ ಅದನ್ನೇ ನಂಬ್ಕೊಂಡವ್ರೆ. ನೀವು ಬದುಕಿದ್ದು ಅವ್ರ ಮಾತೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕಂಡ್ರವ್ವ. ಹೌದು ಸಂಪಿಗೆ, ಇಲ್ಲದೆ ಇದ್ರೆ ನಿನ್ನ ಮೇಲಿರೋ ಕಳಂಕ ಶಾಶ್ವತವಾಗಿ ಉಳಿದೇ ಹೋಗ್ಬಿಡುತ್ತೆ. ನಾಳೆ ನಿನ್ನ ಮಗಳ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ. ನೋಡು, ರಾಜಣ್ಣ ಹತ್ರ ನಿಜ ಏನು ಅಂತ ಹೇಳಿ ನೀವಿಬ್ರು ಒಟ್ಟಿಗೆ ಬಾಳೋವಾಗ ನಾ ಮಾಡ್ತೀನಿ. ಬಾ. ಬೇಡ ಬೇಡ ಮುದ್ದುಕೃಷ್ಣ, ಮುಂದೆ ಕಾದ್ರೂ ಅನಾಹುತಕ್ಕೆ ನಾವೇ ಅಡಿಪಾಯ ಹಾಕ್ದಾಗುತ್ತೆ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಕೊನೆ ಘಳಿಗೆಲಾದ್ರೂ ನೀವೆಲ್ಲ ಸಂತೋಷವಾಗಿರೋದು ನೋಡೋನಲ್ಲ, ನನಗಷ್ಟೇ ಸಾಕು. ಹಾಗೆಲ್ಲ ಹೇಳಬೇಡ ಸಂಪಿಗೆ. ಬದುಕಿನ ಅರ್ಥ ಏನು ಅಂತ ನನಗೆ ತಿಳಿಸಿ ನನ್ನನ್ನೊಬ್ಬ ಮನುಷ್ಯನಾಗಿ ಮಾಡಿದವಳು ನೀನು ಸಾವಿನ ಸಂಕಟದಲ್ಲಿ ಸಿಕ್ಕಿ ನರಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಸಂಪಿಗೆ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಸಂಪಿಗೆ, ಈಗ ನೀನು ನನ್ನ ಮಾತು ಕೇಳದೆ ಇದ್ರೆ ಈ ಮುದ್ದು ಕೃಷ್ಣನ ಹಳೆ ರೂಪದಲ್ಲಿ ನೋಡ್ಬೇಕಾಗತ್ತೆ. ನೋಡು ಸಂಪಿಗೆ, ಈಗ ನಾವೆಲ್ಲ ಬೆಂಗಳೂರಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ನೀನು ಅಲ್ಲೇ ಬಂದು ಯಾಕಿರಬಾರ್ದು? ಇಲ್ಲ. ಸರಿ, ಅಪ್ಪಯ್ಯ ಸ್ವಾಮೀಜಿಗೋಸ್ಕರ ತೋಟದಲ್ಲೊಂದು ಆಶ್ರಮ ಕಟ್ಸಿದಾರಲ್ಲ, ಅಲ್ಲೇ ಇರು. ದೂರದಿಂದ ನಕ್ಷತ್ರ ನೋಡಿ ನಾವೆಲ್ಲ ಸಂತೋಷ ಪಡೋ ಹಾಗೆ ಅಲ್ಲಿಂದಲೇ ನಿನ್ನ ಸಂಸಾರ ನೋಡಿಕೊಂಡು ಕಡೆಯವರೆಗೂ ಸಂತೋಷವಾಗಿರಬಹುದಲ್ಲ. ನೋಡು ಸಂಪಿಗೆ, ನಮ್ಮಿಂದ ನಿನಗಾದ ಅನಾಹುತಕ್ಕೆ ನಾನು ಮಾಡ್ಕೊಳ್ಳೋ ಪ್ರಾಯಶ್ಚಿತ್ತ ಇದು. ದಯವಿಟ್ಟು ಇದಕ್ಕೆ ಮಾತ್ರ ಆಗಲ್ಲ ಅನ್ಬೇಡ ಪ್ಲೀಸ್. ಸರಿ.